ಜಾಗತಿಕ ಲಿಂಗಾಯತ ಮಹಾಸಭೆ ರಾಷ್ಟ್ರೀಯ ಬಸವ ದಳ ಹಾಗೂ ಬಸವ ಪರ ಸಂಘಟನೆ ವತಿಯಿಂದ ಮಾರ್ಚ್ 14ರಂದು ಡಾಕ್ಟರ್ ಮಾತೆ ಮಹಾದೇವಿ ಪ್ರಥಮ ಮಹಿಳಾ ಜಗದ್ಗುರು ಅವರ 80ನೇ ಜನ್ಮದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಆರ್.ಜೆ. ಶೆಟ್ಕರ್ ಅವರು ತಿಳಿಸಿದ್ದಾರೆ. ಜಾಗತಿಕ ಲಿಂಗಾಯತ ಮಹಾಸಭೆ ರಾಷ್ಟ್ರೀಯ ಬಸವ ದಳ ಹಾಗೂ ಬಸವ ಪರ ಸಂಘಟನೆ ವತಿಯಿಂದ ಮಾರ್ಚ್ 14ರಂದು ಕಲಬುರಗಿ ನಗರದ ಬಸವ ಮಂಟಪದಲ್ಲಿ ಸಂಜೆ 5:30 ಲಿಂಗೈಕ್ಯ ಪೂಜ್ಯ ಡಾಕ್ಟರ್ ಮಾತೆ ಮಹಾದೇವಿ ಪ್ರಥಮ ಮಹಿಳಾ ಜಗದ್ಗುರು ಅವರ 80ನೇ ಜನ್ಮ ದಿನಾಚರಣೆ ಹಾಗೂ 7ನೇ ಸಂಸ್ಕರಣಾ ದಿನಾಚರಣೆ ಹಾಗೂ ಜಾಗತಿಕ ಲಿಂಗಾಯತ ಮಹಾಸಭೆ ಜಿಲ್ಲಾ ಘಟಕ ಕಲಬುರಗಿ ನೂತನ ಪದಾಧಿಕಾರಿಗಳ ಪದಗ್ರಹ ಸಮಾರಂಭ ಶರಣೆ ಶಾರದಾ ಜಂಬಲ್ದಿನಿ ಅವರ ವಯೋನಿವೃತ್ತ ಸನ್ಮಾನ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಅರುಣ್ ಕುಮಾರ್ ಪಾಟೀಲ್ ಅಧ್ಯಕ್ಷರು, ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಕಲಬುರಗಿ ಶರಣ ಸುರೇಶ್ ಸಜ್ಜನ್, ಬಸವರಾಜ್ ದನ್ನೂರ್, ಪ್ರಭುಲಿಂಗ್ ಮಹಾಗಾಂವ್ಕರ್ ಸೇರಿದಂತೆ ಅನೇಕರು ಆಗಮಿಸಲಿದ್ದಾರೆ ಎಂದರು. ಬ್ಯೂರೋ ರಿಪೋರ್ಟ್ ಆರ್.ಜೆ. 32 ಕನ್ನಡ ನ್ಯೂಸ್ ಕಲಬುರಗಿ. ಸ್ವೀಕಾರ ಮಾಡತಕ್ಕಂಥ ಒಂದು ಕಾರ್ಯಕ್ರಮವನ್ನು 14ನೇ ತಾರೀಕು ಸಾಯಂಕಾಲ 6 ಗಂಟೆಗೆ ನಗರದ ಬಸವ ಮಂಟಪದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇದರ ಜೊತೆಗೆ ಈ ನಾಡಿಗೆ ಕರ್ನಾಟಕ ಅಷ್ಟೇ ಅಲ್ಲದೆ ಭಾರತ ಮತ್ತು ವಿವಿಧ ರಾಷ್ಟ್ರಗಳಲ್ಲಿ ಬಸವ ತತ್ವವನ್ನು ಪ್ರಚಾರದ ಮೂಲಕ ಮಾಡಿರ್ತಕ್ಕಂಥ ಏಕೈಕ ಜಗತ್ತಿನ ಮೊದಲನೇ ಮಹಿಳಾ ಜಗದ್ಗುರುಗಳಂದರೆ ಜಗದ್ಗುರು ಮಾತೆ ಮಹಾದೇವಿ ಅವರ 80ನೇ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಜೊತೆಗೆ ಅವರು ವಿಶೇಷ ಅಂತಂದರೆ 13ನೇ ತಾರೀಕು ಅವ್ರದ್ದು ಜನ್ಮ ದಿನಾಚರಣೆ, 14ನೇ ತಾರೀಕು ಅವರು ಲಿಂಗೈಕ್ಯ ದಿನಾಚರಣೆ. ಅದರ ಅಂಗವಾಗಿ ನಾವು 14ನೇ ತಾರೀಕು 80ನೇ ಜನ್ಮ ದಿನಾಚರಣೆ 7ನೇ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೇವೆ. ಅವರ ಪ್ರೇರಣೆಯಿಂದಲೇ ಈ ನಾಡಿಗೆ ಕಲ್ಯಾಣ ಕರ್ನಾಟಕ ವಿಶೇಷವಾಗಿ ಬಸವ ತತ್ವವನ್ನು ಬೇರೂರ್ತಕ್ಕಂಥ ಕಾರ್ಯವನ್ನು ಹಳ್ಳಿಗೆ ಏಕರಾತ್ರಿ, ಪಟ್ಟಣಕ್ಕೆ ಪಂಚರಾತ್ರಿವಾಗಿ ಪ್ರವಚನ ಮೂಲಕ ಬಸವ ತತ್ವವನ್ನು ಪ್ರಚಾರ ಮಾಡಿದ್ದಾರೆ. ಅದರ ಜೊತೆಗೆ ಅನೇಕ ಸಂಘ ಸಂಸ್ಥೆಗಳನ್ನು ವಿಶ್ವ ಕಲ್ಯಾಣ ಮಿಷನ್, ಬಸವ ಧರ್ಮ ಪೀಠ, ಬಸವ ಮಹಾಮನೆ, ಕೂಡಲ ಸಂಗಮ ಕ್ಷೇತ್ರದಲ್ಲಿ 39 ವರ್ಷದಿಂದ ಶರಣಮೇಳ, 24 ವರ್ಷಗಳಿಂದ ಕಲ್ಯಾಣದಲ್ಲಿ ಕಲ್ಯಾಣ ಪರ್ವ ಮತ್ತು ಮಹಾರಾಷ್ಟ್ರದ ಹಾತ್ಕಣಂಗಲಿ ಅಂತಕ್ಕಲ್ಲಿ ಅಲ್ಲಿ ಲಿಂಗಾಯತ ಗಣಮೇಳ, ಇವೆಲ್ಲ ಏನಪ್ಪ ಅಖಿಲ ಭಾರತ ಬಸವ ಧರ್ಮ ಸಮ್ಮೇಳನ ಮಾಡಿ ಕೊನೆಗೆ ಅವರ ಜೀವನದ ಒಂದು ಉದ್ದೇಶ ಲಿಂಗಾಯತ ಧರ್ಮಕ್ಕೆ ಸ್ವತಂತ್ರವಾಗಿರ್ತಕ್ಕಂಥ ಮಾನ್ಯತೆಯನ್ನು ಪಡಿಬೇಕು ಅಂತಕ್ಕಂಥ ಕೊನೆಯ ಉದ್ದೇಶವಾಗಿತ್ತು. ಆ ಉದ್ದೇಶವನ್ನು ಈಗ ನಾವು ಸಾಕಾರ ಮಾಡಲಿಕ್ಕೆ ನಮ್ಮ ಜಾಗತಿಕ ಲಿಂಗಾಯತ ಮಹಾಸಭಾವನ್ನು ಜನ್ಮ ತಾಳಿದೆ. ಅದರ ಮುಖಾಂತರ ನಾವು ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿ ಲಿಂಗಾಯತ ಧರ್ಮಕ್ಕೆ ಸ್ವತಂತ್ರವಾಗಿರ್ತಕ್ಕಂಥ ಮಾನ್ಯತೆಯನ್ನು ಪಡಿತಕ್ಕಂಥ ನಮ್ಮ ಹಕ್ಕು ಬಾಧ್ಯತೆಯನ್ನು ಪ್ರತಿಪಾದನೆ ಮಾಡ್ತಕ್ಕಂಥದ್ದು. ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಕೂಡ ಲಿಂಗಾಯತ ಧರ್ಮಕ್ಕೆ ಸ್ವತಂತ್ರವಾಗಿರ್ತಕ್ಕಂಥ ಮಾನ್ಯತೆಯನ್ನು ಪಡಿಬೇಕು ಅಂತಕ್ಕಂಥ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ನಿರೂಪಿಸ್ತಾ ಇದ್ದೇವೆ. ಇದರ ಜೊತೆಗೆ ನಮ್ಮ ಜಾಗತಿಕ ಲಿಂಗಾಯತ ಮಹಾಸಭಾದ ಕಾರ್ಯಕರ್ತರಾಗಿರ್ತಕ್ಕಂಥ ಶರಣೆ ಶಾರದಾ ಜಂಬಲ್ದಿನಿ ಅವರು ವಚನ ಸಂಗೀತ ಕಲಾವಿದರು. ಆಕಾಶವಾಣಿಯಲ್ಲಿ ಸೇವೆಯನ್ನು ಮಾಡಿ ಮೊನ್ನೆ ತಾನೇ ಫೆಬ್ರವರಿ 28ಕ್ಕೆ ನಿವೃತ್ತಿ ಹೊಂದಿದ್ದಾರೆ. ಅವರಿಗೆ ಕೂಡ ಏನಪ್ಪ ಅಂದರೆ ವಯೋನಿವೃತ್ತಿಯ ಸಂದರ್ಭದಲ್ಲಿ ಅವರಿಗೆ ಅಭಿನಂದನಾ ಸಮಾರಂಭ ಕೂಡ ಇದೇ ವೇದಿಕೆ ಮೇಲೆ ಹಮ್ಮಿಕೊಂಡಿದ್ದೇವೆ. ಇನ್ನೂ ಹೆಚ್ಚಿನ ವಚನ ಸಂಗೀತ ಇದಕ್ಕೆ ಸೇವೆಯನ್ನು ಮುಂದಿನ ಜೀವನದಲ್ಲಿ ಸಲ್ಲಿಸಬೇಕು ಅಂತಕ್ಕಂಥ ಆ ಒಂದು ಉದ್ದೇಶ ಇಟ್ಕೊಂಡು ಆ ಕಾರ್ಯಕ್ರಮವನ್ನು ಕೂಡ ಏರ್ಪಾಡು ಮಾಡ್ತಾ ಇದ್ದೇವೆ. ಬಂಧುಗಳೇ, ಭಾಳ ವಿಷಾದದ ಸಂಗತಿಯನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಇವತ್ತಿನ ಇದರಲ್ಲಿ ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ, ಸುರೇಶ್ ಅಂತಕ್ಕಂಥ ಒಬ್ಬ ಧರ್ಮದ್ರೋಹಿ, ದೇಶದ್ರೋಹಿ, ರಾಷ್ಟ್ರದ್ರೋಹಿ ಅಂತ ಹೇಳ್ತಾ ಇದ್ದಾರೆ. ಏನಂದರೆ ಬಸವಣ್ಣನವರು ಒಬ್ಬ ಕಾಮುಕ. ಅವರು ಹೊಳೆಯಲ್ಲಿ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಮತ್ತು ಜಗನ್ಮಾತೆ ಅಕ್ಕ ಮಹಾದೇವಿ, ವಿಶ್ವದ ಮೊದಲನೇ ಕವಿಯತ್ರಿ ಅಂದರೆ ಅಕ್ಕ ಮಹಾದೇವಿ, ಅವರನ್ನು ಏನು ಕೂಡ ಅಂದರೆ ಅಶ್ಲೀಲವಾಗಿರ್ತಕ್ಕಂಥ ಶಬ್ದಗಳನ್ನು ಬಳಸಿದ್ದಾರೆ. ನಮಗೆ ಉಚ್ಚಾರ ಮಾಡೋಕ್ಕೆ ಕೂಡ ಮನಸ್ಸು ಒಪ್ಪೋದಿಲ್ಲ. ಅಂಥ ಭಾಷೆಗಳನ್ನು ಮಾಡಿದ್ದಾರೆ. ಅದನ್ನು ಉಗ್ರವಾಗಿ ಮೊದಲನೇದಾಗಿ ಖಂಡನೆ ಮಾಡ್ತಾ ಇದ್ದೇವೆ. ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಡ್ತಾ ಇದ್ದೇವೆ, ಪೊಲೀಸ್ ಆಯುಕ್ತರಿಗೆ ಮನವಿಯನ್ನು ಕೊಡ್ತಾ ಇದ್ದೇವೆ.
3 ದಿವಸಗಳ ಒಳಗಾಗಿ ಅವರನ್ನು ಬಂಧಿಸಿ ಕಾನೂನು ಕ್ರಮ ತೆಗೆದುಕೊಳ್ಳದಿದ್ದರೆ ಕಲಬುರಗಿ ಅಷ್ಟೇ ಅಲ್ಲ, ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಹೋರಾಟವನ್ನು ಮಾಡ್ತೇವೆ ಅಂತಕ್ಕಂಥ ಪ್ರಕಟಣೆಯನ್ನು ತಮಗೆ ಕೊಡ್ತಾ ಇದ್ದೇವೆ. ಇದು ನಾವು ಸಹನೆ ಮಾಡೋದಿಲ್ಲ.